ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ, ಈಗ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮಂತ್ರಾಲಯ ತಾಲೂಕಿನ ತುಂಗಭದ್ರೆಯ ನದಿಯ ದಡದಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರನ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿಗೆ ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಮುಳುಗಿ ರಾಯರ ಸೇವೆಗೈದು ತಮ್ಮ ಇಷ್ಟಾರ್ಥವನ್ನು ಪಡೆಯುತ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾಕೆ ತಡ ಮಾಡೋದು, ಇನ್ನು ಈ ಒಂದು ರಾಘವೇಂದ್ರನ ಇತಿಹಾಸದ ಬಗ್ಗೆ ಚರಿತ್ರೆಯನ್ನ ತಿಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ತಡ ಮಾಡೋದು ಬೇಡ. ಸುಮಾರು ಎಷ್ಟು ದೂರದಿಂದ ಬರುವಂತ ಭಕ್ತಾದಿಗಳನ್ನ ಈ ಒಂದು ಮಂತ್ರಾಲಯದಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಮಂತ್ರಾಲಯವು ಹಿಂದೂ ಧಾರ್ಮಿಕ ಸ್ಥಳವಾಗಿದ್ದು, ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ಇದೆ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕ್ರಿಸ್ತಶಕ 1601ರಿಂದ 1671ರವರೆಗೂ ಹಿಂದೂ ಧರ್ಮದಲ್ಲಿ ಪ್ರಭಾವಿ ಸಂತರಾಗಿದ್ದರು ಸ್ನೇಹಿತರೆ. ಅವರು ವೈಷ್ಣವ ಧರ್ಮವನ್ನು ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದವರು. ಅವರನ್ನು ನರಸಿಂಹ ಅವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಪುನರ್ಜನ್ಮ ಎಂದು ಕೂಡ ಪರಿಗಣಿಸಲಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ಈ ಮಂತ್ರಾಲಯದ ಚರಿತ್ರೆಗಳನ್ನ ಕೇಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ಮೊದಲೇದಾಗಿ ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತ ಅವಧಿಯಲ್ಲೇ ಅನೇಕ ಅದ್ಭುತ ಪವಾಡಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಇಂದಿಗೂ ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ ಸ್ನೇಹಿತರೆ. ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾಗಿದ್ದು, ಅವರು ಮಧ್ವ ಸಂತರಾಗಿದ್ದರು. ಅವರನ್ನು ಪ್ರಹ್ಲಾದನ ಪುನರ್ಜನ್ಮ ಎಂದು ಕೂಡ ಪರಿಗಣಿಸಲಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ತಡ ಮಾಡೋದು ಬೇಡ, ಇಲ್ಲಿನ ಒಂದು ವಿಶೇಷತೆ ಚರಿತ್ರೆ ಬಗ್ಗೆ ತಿಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಮಂತ್ರಾಲಯಕ್ಕೆ ಬರಲಿಕ್ಕೆ ಆಗುವಂತ ಭಕ್ತಾದಿಗಳು ತಾವು ಕುಂತ ಜಾಗದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನು ಎಂದು ಈ ಶ್ಲೋಕವನ್ನು ಮನದಲ್ಲಿ ಜಪಿಸಿದರೆ ಸಾಕು, ರಾಯರು ನಮ್ಮ ಮನಸ್ಸಿನಲ್ಲಿ ಇರುವಂತ ಇಷ್ಟಾರ್ಥವನ್ನು ದೂರ ಮಾಡುತ್ತಾರೆ ಎಂದು ಹೇಳ್ಬೋದು ಸ್ನೇಹಿತರೆ. ನಮಸ್ಕಾರ. ಮಂತ್ರಾಲಯಕ್ಕೆ ಬರುವಂತ ಭಕ್ತಾದಿಗಳು ಬೆಳಗಿನ ಜಾವ ಈ ತುಂಗಭದ್ರೆಯ ನದಿಯಲ್ಲಿ ಮುಳುಗಿ ರಾಯರನ್ನು ನೆನೆಯುತ್ತಾ ಬೃಂದಾವನ ಸುತ್ತಿದರೆ ಸಾಕು, ರಾಯರು ನಮ್ಮ ಮನಸ್ಸಿನಲ್ಲಿ ಇರುವಂತ ಯಾವುದೇ ತೊಂದರೆಗಳು ಇದ್ರೂ ಕೂಡ ದೂರ ಮಾಡುತ್ತಾರೆ ಸ್ನೇಹಿತರೆ. ಈಗ ನೋಡ್ತಾ ಇರ್ಬೋದು, ರಾಯರು ಇರುವಂತ ಒಂದು ಜಾಗದಲ್ಲಿ, ಬೃಂದಾವನದಲ್ಲಿ ಅದರ ಪಕ್ಕನೆ ಇರುವಂತ ಈ ಒಂದು ತುಂಗಭದ್ರೆಯ ನದಿ. ಓಕೆ ಸ್ನೇಹಿತರೆ, ಇನ್ನು ಯಾಕೆ ತಡ ಮಾಡೋದು, ರಾಯರ ದರ್ಶನ ತಗೊಳಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಮಂತ್ರಾಲಯದ ಒಂದು ದರ್ಶನ ತಗೋಬೇಕಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಆದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇದೆನಾ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ನಿಮ್ಮ ಎಲ್ಲರ ಪರವಾಗಿ ನಾನೇ ಒಳಗಡೆ ದರ್ಶನ ತಗೊಂಡ್ಬಂದ್ಬಿಡ್ತೀನಿ ಸ್ನೇಹಿತರೆ.
Bro, you stand. ಸ್ನೇಹಿತರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 700 ವರ್ಷಗಳ ಕಾಲ ವೃಂದಾವನದಲ್ಲಿ ಇರುತ್ತಾರೆ. ಈಗಾಗಲೇ 350 ವರ್ಷಗಳ ಕಾಲ ಮುಗಿದಿದೆ. ಇನ್ನು 350 ವರ್ಷಗಳ ಕಾಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಒಂದು ವೃಂದಾವನದಲ್ಲಿ ಇರ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಸಾದ ದಾಸೋಹಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಪ್ರಸಾದದ ಒಂದು ಹಾಲು ಹೇಗಿದೆ ಅಂತ ನೋಡ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ. ಸ್ನೇಹಿತರೆ, ರಾಯರ ಅನ್ನ ಪ್ರಸಾದವು ಬಹಳ ಮಹತ್ವವಾಗಿದ್ದು ಸ್ನೇಹಿತರೆ, ಭಕ್ತಾದಿಗಳು ಈ ಪ್ರಸಾದವನ್ನು ಸೇವನೆ ಮಾಡುವುದರಿಂದ ಭಕ್ತಾದಿಗಳ ಮನಸ್ಸಿನಲ್ಲಿರುವಂತಹ ಸರ್ವ ರೋಗಗಳು ಕೂಡ ಪರಿಹಾರವಾಗುತ್ತದೆ ಎಂದು ಕೂಡ ಹೇಳ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿನ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ, ಈ ಒಂದು ಪ್ರಸಾದದಲ್ಲಿ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಬಿಸಿಬೇಳೆಭಾತು ಮತ್ತು ಮೊಸರನ್ನ ಕೂಡ ಪ್ರತಿ ದಿನ ಕೂಡ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಗುರುವಾರ ವಿಶಿಷ್ಟತೆ ಅಂತಾನೆ ಹೇಳ್ಬೋದು. ಏನಪ್ಪಾ ವಿಶಿಷ್ಟತೆ ಅಪ್ಪ ಅಂತಂದ್ರೆ, ಇಲ್ಲಿ ಗುರುವಾರ ಪ್ರತಿ ವರ್ಷದಲ್ಲಿ ಬರುವಂತ ಪ್ರತಿ ಗುರುವಾರ ಕೂಡ ಇಲ್ಲಿ 5 ತೇರುಗಳನ್ನು ಎಳಿತಾರೆ ಸ್ನೇಹಿತರೆ. ಅದು ಯಾವ್ದೇನಪ್ಪ ಅಂತಂದ್ರೆ, ಒಂದು ಆನೆ ತೇರು, ಇನ್ನೊಂದು ಕಟ್ಟಿಗೆ ತೇರು, ಇನ್ನೊಂದು ಬೆಳ್ಳಿ ತೇರು, ಇನ್ನೊಂದು ಬಂಗಾರದ ತೇರು, ಇನ್ನೊಂದು ನವರತ್ನದ ತೇರು ಅಂತ ಒಂದು ಪ್ರತಿ ಗುರುವಾರಕ್ಕೊಮ್ಮೆ ಈ ಒಂದು ಮಂತ್ರಾಲಯದಲ್ಲಿ ರಥನ ಎಳಿತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾಕೆ ತಡ ಮಾಡೋದು, ಈಗ ಯಾವ್ಯಾವ ತೇರ್ಗಳನ್ನು ಎಲ್ಲ ತೇರ್ಗಳನ್ನ ನೋಡ್ಕೊಂತ ಹೋಗ್ಬೋಣ ಬನ್ನಿ ಸ್ನೇಹಿತರೆ, ತಡ ಮಾಡೋದು.
ಸ್ನೇಹಿತರೆ, ಮಂತ್ರಾಲಯದಲ್ಲಿ ಸಿಗುವಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಿಮಳ ಪ್ರಸಾದವು ಕೂಡ ತುಂಬ ಮಹತ್ವ ಇರುವಂಥದ್ದು ಸ್ನೇಹಿತರೆ. ಈ ಪರಿಮಳ ಪ್ರಸಾದವು ತಿನ್ನುವುದರಿಂದ ಮನುಷ್ಯನಲ್ಲಿ ಇರುವಂಥ ಸರ್ವ ನೋವುಗಳು ಕೂಡ ಪರಿಹಾರವಾಗುತ್ತದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಪರಿಮಳ ಪ್ರಸಾದ ಇರುವಂಥ ಜಾಗ. 25 ರೂಪಾಯಿಗೆ ಬರೀ 4 ಪೀಸ್ ಕೊಡ್ತಾರೆ ಸ್ನೇಹಿತರೆ. ತುಂಬ ಅದ್ಭುತವಾದಂಥ ಪರಿಮಳ ಪ್ರಸಾದ ಇಲ್ಲಿನ ಒಂದು ಶ್ರೀ ಗುರು ರಾಘವೇಂದ್ರನ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೈಸೂರು ಮಂಡಳ ಜೊತೆ ಕ್ಯಾರೆಟು, ಟೊಮೆಟೊ, ಆಮೇಲೆ ಖಾರ, ಮಸಾಲ, ಪುಟಾಣಿಟ್ಟು, ಉಪ್ಪು, ಆಮೇಲೆ ಅವಲಕ್ಕಿ, ಖಾರ, ಪಾಪಡಿ ಇವೆಲ್ಲ ಸೇರಿ ಮಾಡುವಂಥ ಸ್ಪೆಷಲ್ ಗಿರ್ಮಿಟ, ಮಂತ್ರಾಲಯದ ಸ್ಪೆಷಲ್ ಗಿರ್ಮಿಟ. ಎಷ್ಟು ವರ್ಷ ಆಯ್ತು ಸರ್ ನೀವು ಮಾಡ್ತಾ ಇದ್ದು? ಎಷ್ಟು ವರ್ಷ ಆಯ್ತು ಮಾಡ್ತಾ ಇದ್ದು ಗಿರ್ಮಿಟ? 5 ವರ್ಷ ಆಯ್ತಾ? ನೋಡಿ ಸ್ನೇಹಿತರೆ, ಸುಮಾರು 5 ವರ್ಷಗಳ ಕಾಲ ಗಿರ್ಮಿಟೆಯನ್ನ ಮಾಡ್ಕೊಂತ ಬಂದಿದ್ದಾರೆ. ಓಕೆ ಸ್ನೇಹಿತರೆ, ಈಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯ ಸ್ಪೆಷಲ್ ಗಿರ್ಮಿಟ ಆದಂಥ ಎಷ್ಟು ಬರೀ 20 ರೂಪಾಯಿ ಅಂತೆ ಗಿರ್ಮಿಟ. ತುಂಬ ಅದ್ಭುತ ಅಂತಾನೆ ಅನಿಸುತ್ತೆ ನೋಡಿದ್ರೆ. ಓಕೆ, ಮಂತ್ರಾಲಯದ ಸ್ಪೆಷಲ್ ಗಿರ್ಮಿಟ ಟೇಸ್ಟ್ ಮಾಡಿಬಿಡೋಣ ಬನ್ನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ.